ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದೂಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ 50K ವ್ಯೂಸ್ ಆಗಿರೋ ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾಗಿ ಮುದ್ದೆನ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು. ನೀವು ಮುದ್ದೆ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಈ ವಿಡಿಯೋ ನೋಡ್ಕೊಂಡು ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು. ಈಗ ರಾಗಿ ಮುದ್ದೆನ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಬಾಣಲಿನಲ್ಲಿ ಇಲ್ಲಾಂದರೆ ಅಗಲವಾದಂಥ ಒಂದು ಪಾತ್ರೆಯಲ್ಲಿ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಬಾಣಲಿನೇ ಇಟ್ಕೊಂಡಿದ್ದೀನಿ. ಆ ಬಾಣಲಿಗೆ ನಾನು ತೋರಿಸಿದ್ದೀನಲ್ಲ, ಈ ಬಟ್ಲಲ್ಲಿ ನಾನು 2 ಬಟ್ಲಾಗೋವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈ 2 ಬಟ್ಲು ನೀರಲ್ಲಿ ಮೀಡಿಯಮ್ ಸೈಜ್ದು 2 ಮುದ್ದೆನ ಮಾಡ್ಕೋಬೋದು ನಾವು. ನೋಡಿ, 2 ಬಟ್ಲಾಗೋವಷ್ಟು ನಾನು ನೀರನ್ನ ಸೇರಿಸ್ತಾ ಇದ್ದೀನಿ. ನೀವು ಬಟ್ಲಲ್ಲಾದ್ರೂ ಮೆಜರ್ಮೆಂಟ್ ತೊಗೋಬೋದು, ಲೋಟದಲ್ಲಾದ್ರೂ ಮೆಜರ್ಮೆಂಟ್ ತೊಗೋಬೋದು. ನೀವು ಯಾವುದ್ರಲ್ಲಿ ಬೇಕಾದ್ರೂ ಮೆಜರ್ಮೆಂಟು ಮಾಡ್ಕೊಂಡು ಹಾಕೋಬೋದು. ನಾನಿಲ್ಲಿ 2 ಬಟ್ಲಷ್ಟು ನೀರನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಮುದ್ದೆ, ಮೀಡಿಯಮ್ ಸೈಜ್ದು 2 ಮುದ್ದೆ ಆಗೋಷ್ಟು ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನಾನು ರಾಗಿ ಹಿಟ್ಟಿನ ಒಂದು 2 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈ ಥರ ಮುಂಚೆನೇ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಮುದ್ದೆ ಯಾವುದೇ ರೀತಿ ಗಂಟುಗಳಾಗಲ್ಲ. ತುಂಬ ಸಾಫ್ಟಾಗೆ ಚೆನ್ನಾಗಿ ಮುದ್ದೆ ಬರುತ್ತೆ. ನಿಮಗೆ ಸ್ವಲ್ಪ ಕೂಡ ಮುದ್ದೆನಲ್ಲಿ ಗಂಟಿರೋದಿಲ್ಲ. ಆಮೇಲೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ. ಉಪ್ಪು ಹಾಕೊಳ್ಳೋದ್ರಿಂದನೂ ಕೂಡ ಮುದ್ದೆ ಗಂಟು ಆಗಲ್ಲ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಅನ್ನದ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಗಂಟಿಲ್ಲದೆ ಇರತ್ತೆ. ನೀವು ನೀರು ಬಿಸಿ ಆದಮೇಲೆ ರಾಗಿ ಹಿಟ್ಟನ್ನು ಹಾಕೊಂಡ್ರೆ ಗಂಟಾಗುತ್ತೆ. ನೀರು ತಣ್ಣಗಿದ್ದಾಗಲೇ ನೀವು ರಾಗಿ ಹಿಟ್ಟನ್ನು ಹಾಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಬಿಸಿ ಆದಮೇಲೆ ನೀವು ಹಾಕೊಂಡ್ರೆ ತಕ್ಷಣವೇ ಫುಲ್ಲು ಗಂಟು ಆಗಿಬಿಡುತ್ತೆ. ನೀರು ಸ್ವಲ್ಪ ತಣ್ಣಗಿದ್ದಾಗ ಸೇರಿಸಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಗಂಟಿಲ್ಲದೆ ಇರೋ ಥರ ನೀಟಾಗಿ ಈ ಥರ ಕಲಿಸ್ಕೋಬೇಕು. ಈಗ ಇದನ್ನು ಚೆನ್ನಾಗೆ ನೀರು ಕುದಿಯೋವರೆಗೂ ಕುದಿಸ್ಕೋಬೇಕು. ನೀರು ಚೆನ್ನಾಗಿ ಕುದಿಬೇಕು. ನೋಡಿ, ಕುದಿ ಹತ್ತುತ್ತಾ ಇದೆ ನೀರು. ಹಾಗೆ ಒಂದೊಂದು ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ. ಇದು ಕುದಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ರಾಗಿ ಗಂಜಿ ಅದಕ್ಕೆ ಬರುತ್ತೆ. ತುಂಬ ಗಟ್ಟಿಯಲ್ಲ, ಸ್ವಲ್ಪ ಮೀಡಿಯಮ್ ಇದಕ್ಕೆ ಗಂಜಿ ಥರ ಆಗುತ್ತೆ. ನಾವು ರಾಗಿ ಗಂಜಿ ಎಲ್ಲ ಮಾಡ್ಕೊತೀವಲ್ವ, ಆ ಥರ ರಾಗಿ ಅಂಬ್ಲಿ ಅಂತೆಲ್ಲ ಕರೀತಾರಲ್ವ, ಆ ಥರ ಆ ಹದದಲ್ಲಿ ಬರುತ್ತೆ. ಆ ಥರ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನಿಲ್ಲಿ 1/4 ಕಪ್ಪಷ್ಟು ಹಾಕ್ಕೊಳ್ಳಿ ಹಿಟ್ಟನ್ನು, ಸಾಕಾಗುತ್ತೆ. ನೀವು 1 ಕಪ್ಪಷ್ಟು ಫುಲ್ಲು ಹಾಕೋಬಾರ್ದು, 1/4 ಕಪ್ಪಷ್ಟು ಹಿಟ್ಟನ್ನು ಹಾಕೊಂಡ್ರೆ ಸಾಕು. ನೀವು 2 ಕಪ್ಪು ನೀರಿಗೆ 3/4 ಕಪ್ಪು ಹಿಟ್ಟನ್ನು ಸೇರಿಸ್ಕೊಂಡ್ರೆ ಸಾಕು. ನೀವು ಫುಲ್ಲು ಸ್ವಲ್ಪ ಮುದ್ದೆ ಗಟ್ಟಿಗೆ ಬೇಕು ಅಂದರೆ ಮಾತ್ರ ನೀವು 1 ಕಪ್ಪನ್ನು ಸೇರಿಸ್ಕೊಳ್ಳಿ. ಇಲ್ಲಾಂದರೆ ಮುದ್ದೆ ಸ್ವಲ್ಪ ತೆಳ್ಳಗಿರಬೇಕು ಅನ್ನೋದಿದ್ರೆ ನೀವು 3/4 ಕಪ್ಪಷ್ಟು ಹಿಟ್ಟನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ. ಈ ಥರ ರಾಗಿ ಹಿಟ್ಟನ್ನು ಹಾಕೊಂಡ್ಮೇಲೆ ಅದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಈ ಥರ ಮುದ್ದೆನ ಬೇಯಿಸ್ಕೋಬೇಕು. ಹಿಟ್ಟು ಚೆನ್ನಾಗಿ ಬೇಯಬೇಕು. ನಿಮಗೆ ಮುದ್ದೆದು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಮುದ್ದೆನ. ಒಂದು 3-4 ನಿಮಿಷ ಮುದ್ದೆ ಚೆನ್ನಾಗಿ ಬೆಂದಮೇಲೆ ಈ ಥರ ಅನ್ನದ ಕೈಯಿಂದ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಗ ಫಸ್ಟ್ ಟೈಮ್ ಮಾಡ್ತಿರೋರಾದರೆ ಪಕ್ಕದಲ್ಲಿ ಸ್ವಲ್ಪ ಬಿಸಿನೀರನ್ನ ಕಾಯಕ್ಕೆ ಇಟ್ಕೊಂಡಿರಿ. ಇನ್ ಕೇಸ್ ಏನಾರ ನಿಮಗೆ ಗಟ್ಟಿ ಆಯಿತು ಅನ್ನೋದಿದ್ರೆ ನೀವು ಬಿಸಿನೀರನ್ನ ಸೇರಿಸ್ಕೊಂಡು ನೀವು ಹೊಂದಿಸ್ಕೋಬೋದು ಮುದ್ದೆನ. ನೀವಿಲ್ಲಾಂದರೆ ಈ ಥರ ಮಿಕ್ಸ್ ಮಾಡುವಾಗಲೇ ಸ್ವಲ್ಪ ತೆಳ್ಳಗಾಗಿದೆ ಅಂದಾಗ ನೀವು ರಾಗಿ ಹಿಟ್ಟನ್ನು ಸ್ವಲ್ಪ ಸೇರಿಸ್ಕೋಬೋದು. ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ನಿಮಗೆ ಕರೆಕ್ಟಾಗೇ ಆಗುತ್ತೆ. ಗಟ್ಟಿನೂ ಆಗಲ್ಲ, ತುಂಬ ತೆಳ್ಳಗೂ ಕೂಡ ಬರಲ್ಲ, ಕರೆಕ್ಟಾಗಿ ಬರುತ್ತೆ ಹದ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಗಟ್ಟಿ ಕೂಡ ಆಗಿಲ್ಲ, ತುಂಬ ತೆಳ್ಳಗೂ ಕೂಡ ಆಗಿಲ್ಲ, ಒಂದು ಮೀಡಿಯಮ್ ಹದದಲ್ಲಿ ಕರೆಕ್ಟಾಗಿ ಬಂದಿದೆ. ಒಂದು ಕೈಯಲ್ಲಿ ಪಾತ್ರೆನ ಒಂದು ಬಟ್ಟೆಯಿಂದ ಬಿಸಿ ಇರುತ್ತಲ್ವ ಪಾತ್ರೆ, ಒಂದು ಬಟ್ಟೆ ಹಿಡ್ಕೊಂಡು ನೀಟಾಗಿ ಒಂದು ಕೈಯಿಂದ ಪಾತ್ರೆನ ಬಿಗಿಯಾಗಿ ಹಿಡ್ಕೊಂಡು ಇನ್ನೊಂದು ಕೈಯಿಂದ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅನ್ನದ ಕೈಯು ಅಗಲ ಇರೋದ್ರಿಂದ ನೀವು ನೀಟಾಗಿ ಈ ಥರ ಪ್ರೆಸ್ ಮಾಡಿ ತಿರುಗಿಸ್ಕೊಳ್ಳುವಾಗ ಚಿಕ್ಕ ಗಂಟಿದ್ರೂ ಕೂಡ ನೀಟಾಗಿ ಹೊಡೆಯುತ್ತೆ ಗಂಟುಗಳನ್ನ. ನೀವು ಫ್ಲೇಮ್ನ ಫುಲ್ಲು ಕಡಿಮೆ ಮಾಡ್ಕೊಂಡಿರಿ. ಕಡಿಮೆ ಮಾಡ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಮುದ್ದೆ ಮಾಡ್ಕೋಬೋದು. ಎಲ್ಲದಕ್ಕಿಂತ ತುಂಬ ಈಸಿ ಅಂದ್ರೇ ಮುದ್ದೆ ಮಾಡೋದು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 2-3 ನಿಮಿಷ ಈ ಥರ ಪ್ಲೇಟ್ನ ಮುಚ್ಚಿ
ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅನ್ನ ಮಾಡೋಕ್ಕೂ ಕೂಡ ತುಂಬ ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಮುದ್ದೆ ಮಾಡೋದಕ್ಕೆ ತುಂಬ ಜಾಸ್ತಿ ಟೈಮ್ ಬೇಡ, ತುಂಬ ಬೇಗನೆ ಮುದ್ದೆನ ಮಾಡ್ಕೋಬೋದು. ಮತ್ತು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಶುಗರ್ ಪೇಷಂಟ್ ಇವರಿಗೆಲ್ರೂ ಮುದ್ದೆ ಪ್ರತಿದಿನ ಮುದ್ದೆ ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ ಈ ಥರ ಚೆನ್ನಾಗೆ ಮತ್ತೆ ಇನ್ನೊಂದು ಸಲ ನೀಟಾಗೆ ಗಂಟಿಲ್ಲದೆ ಇರೋ ಥರ ನೀಟಾಗಿ ಈ ಥರ ನೋಡಿ ನಾದ್ಕೊಳ್ಳಿ. ಈ ಥರ ನೋಡಿ, ನಿಮಗೆ ಗಂಟಿದ್ರೆ ನೀಟಾಗೆ ಒಡೆಯುತ್ತೆ. ಈ ಥರ ಚೆನ್ನಾಗೆ ಹೊಂದಿಸ್ಕೋಬೇಕು. ತರಕಾರಿ ಸಾಂಬಾರು, ಬಸ್ಸಾಂಬಾರು ಮತ್ತು ನಾನ್ ವೆಜ್ ಮಟನ್ ಸಾಂಬಾರು, ಚಿಕನ್ ಸಾಂಬಾರಿಗೆ ಮುದ್ದೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಏನೇ ಒಂದು ಸ್ಪೆಷಲ್ ಅಂದರೆ ನಾನ್ ವೆಜ್ ಅಂತ ಮಾಡಿದಾಗ ಮುದ್ದೆ ಇರಲೇಬೇಕು. ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಬೆಂದಿದೆ. ಮತ್ತು ಬೆಂದರೆ ನಿಮಗೆ ನೀರಿಗೆ ಕೈ ಹೆಜ್ಜಿ ಒಂದ್ಸಲ ಮುದ್ದೆನ ಈ ಥರ ಬೆರಳಿಂದ ಮುಟ್ಟಿದಾಗ ನಿಮಗೆ ಬೆರಳಿಗೆ ಮುದ್ದೆ ಅಂಟ್ಕೊಳ್ಳಲ್ಲ. ಆವಾಗ ನಿಮಗೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಚೆನ್ನಾಗಿ ಒಂದು ಬಟ್ಟೆನೇ ಇಟ್ಕೊಂಡು, ಪಾತ್ರೆ ಬಿಸಿ ಇರುತ್ತಲ್ವ, ಈ ಥರ ಒಂದು ಬಟ್ಟೆ ಇಟ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಪ್ಲೇಟ್ನ ತೊಗೊಂಡು, ಅಥವಾ ನೀವು ಸ್ಲ್ಯಾಬ್ ಮೇಲೆ ಕಟ್ಕೊಳ್ಳೋಂಗಿದ್ರೆ ಸ್ಲ್ಯಾಬ್ ಮೇಲೇ ಮುದ್ದೆನ ಕಟ್ಕೋಬೋದು, ಇಲ್ಲಾಂದರೆ ಒಂದು ಪ್ಲೇಟಲ್ಲೂ ಕೂಡ ಕಟ್ಕೋಬೋದು. ನಾನಿಲ್ಲಿ ಪ್ಲೇಟ್ ಮೇಲೆ ಕಟ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಚಪಾತಿ ಒತ್ತುತ್ತೀರಲ್ಲ ಮಣೆ, ಅದ್ರ ಮೇಲೂ ಕೂಡ ನೀವು ಮುದ್ದೆನ ಕಟ್ಕೋಬೋದು. ನಾನಿಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ನೀರನ್ನ ಸವರ್ಕೊಂಡಿದ್ದೀನಿ. ಕೈಯಿಗೂ ಸ್ವಲ್ಪ ನೀರನ್ನ ಹೆಚ್ಕೊಂಡು ನೋಡಿ, ನಿಮಗೆ ಯಾವ ಸೈಜಿಗೆ ಬೇಕು ಮುದ್ದೆ ಆ ಸೈಜಿಗೆ ನೀವು ಕೈಯಿಗೂ ಸ್ವಲ್ಪ ಈ ಥರ ನೀರನ್ನ ಹೆಚ್ಕೊಂಡು ಈ ಥರ ನೀಟಾಗಿ ನಾದ್ಕೊಂಡು ಕೈಯಲ್ಲಿ ನೀಟಾಗಿ ಈ ಥರ ಕಟ್ಕೊಳ್ಳಿ. ನೋಡಿ ಮುದ್ದೆ ಮಾಡೋದು ತುಂಬಾ ಈಸಿ. ನಿಮಗೆ ಎಂಥ ಅಡುಗೆ ಬರದೇ ಇರೋರು ಕೂಡ ಆರಾಮಾಗಿ ಮುದ್ದೆನ ಮಾಡ್ಕೋಬೋದು, ಅಷ್ಟು ಈಸಿ ಮುದ್ದೆ ಮಾಡೋದು. ಅನ್ನ ಮಾಡೋದಕ್ಕೂ ಸ್ವಲ್ಪ ಒಂದು 10 ನಿಮಿಷ 15 ನಿಮಿಷ ಬೇಕಾಗುತ್ತೆ, ಆದರೆ ಮುದ್ದೆನ ನೀವು 5 ನಿಮಿಷದೊಳಗೆ ಮುದ್ದೆನ ಮಾಡ್ಕೋಬೋದು. ನೋಡಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮುದ್ದೆನ ಕಟ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಚಿಕ್ಕದಾಗಿಯೇ ಕಟ್ಕೊಂಡಿದ್ದೀನಿ. ನಾನು ಮಾಡಿರೋ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಈ ಸೈಜಿಂದ 2 ಮುದ್ದೆ ಆಗುತ್ತೆ. ನೋಡಿ ಮತ್ತೆ ಇನ್ನೊಂದು ಮುದ್ದೆನೂ ಕಟ್ಟೋದು ಕೂಡ ನಾನು ತೋರಿಸ್ತಾ ಇದ್ದೀನಿ. ಈ ಥರ ನೀಟಾಗಿ ಪಾತ್ರೆನಲ್ಲಿರೋ ಮುದ್ದೆನೆಲ್ಲ ತೆಕ್ಕೊಂಡು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಈ ಥರ ಕೈಯನ್ನು ಕೂಡ ಸ್ವಲ್ಪ ತೇವ ಮಾಡ್ಕೋಬೇಕು, ಯಾಕಂದರೆ ಮುದ್ದೆ ಬಿಸಿ ಇರುತ್ತೆ, ಕೈ ಸುಡುತ್ತೆ. ಹಾಗಾಗಿ ಸ್ವಲ್ಪ ತೇವ ಮಾಡ್ಕೊಂಡು ನೋಡಿ ಈ ಥರ ತೇವ ಮಾಡ್ಕೊಂಡು ನೀಟಾಗಿ ರೌಂಡ್ಗೆ ಮುದ್ದೆನ ಕಟ್ಕೊಳ್ಳಿ. ನೋಡಿ ಒಂದೂ ಕೂಡ ಗಂಟಿಲ್ಲ ಮುದ್ದೆನಲ್ಲಿ, ಗಂಟಿಲ್ಲದೆ ಇರೋ ಥರ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ. ಮತ್ತು ನಿಮಗೆ ತುಂಬ ಗಟ್ಟಿಗೂ ಆಗಿಲ್ಲ, ತುಂಬ ತೆಳ್ಳಗೂ ಕೂಡ ಆಗಿಲ್ಲ, ಕರೆಕ್ಟ್ ಹದದಲ್ಲಿ ಬಂದಿದೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.